ಕಾವುದಕ್ಕೆ ನೀನೇ ಶಕ್ತ ನಮ್ಮ ಪುರಿಯುತ ರಾಮ ಶ್ರೀರಾಮ ರಾಮ. ಸಪ್ತಶರದಿಗಳು ಒಂದಾಗಿ ಬರುವಂತೆ ಬಲಾಢ್ಯವಾದಂತಹ ಸೇನೆಯನ್ನು ಕೂಡಿಕೊಂಡು ನಮ್ಮತ್ತ ಬರುವವ ಯಾರು ಎನ್ನುವಂತಹ ಪ್ರಶ್ನೆಯಲ್ವೇ? ಯಾರಪ್ಪ? ಖಳ ಶುಪಾರ್ಶಕನಿದ್ದಾನೆ ಸ್ವಾಮಿ. ವಿಭೀಷಣ, ನನಗೆ ಅವನ ಬಗ್ಗೆ ಅರಿಯಬೇಕು ಎನ್ನುವಂತಹ ಹಂಬಲ ಇಲ್ಲವಪ್ಪ. ಮತ್ತೆ ಬಾಲಕ ಯಾರು ಅಂತ? ಓ, ಅವನು ಅವ ರಾವಣನ ಸಾಕು ಮಗ. ರಾವಣನಿಗೆ ಮಗ ಸಾಕೋ ಅಥವಾ ರಾವಣನ ಸಾಕು ಮಗನು? ರಾವಣ ಸಾಕಿದಂತಹ ಮಗ. ರಾವಣ ಸಾಕಿ ಸಲಹಿದವ? ಹೌದು. ಹೌದಾ? ಹಾಗೆಂದು ಸಾಮಾನ್ಯದವನೇನೂ ಅಲ್ಲ, ಮತ್ತೆ ಪರಮ ವಿಕ್ರಮಿ ಎನಿಸಿಕೊಂಡಿದ್ದಾನೆ. ಹಾಗಾಗಿ ಆತನನ್ನು ಕಾಳಗದಲ್ಲಿ ಸೋಲಿಸುವುದರ ಮೂಲಕವಾಗಿ ರಾಮ ಸೇನೆಗೆ ಜಯವಾಗಬೇಕು ದೇವ್ರೆ. ಅಧರ್ಮದ ಪಕ್ಷದಿಂದ ಬರುತ್ತಾ ಇರುವ ಲಕ್ಷ್ಮಣ, ಸರಿಯಾಗಿ ಆಲಿಸಿದವನಿದ್ದೇನೆ. ಈ ಹಿಂದೆ ಅತಿಕಾಯ ಇಂದ್ರಜಿತ್ ಮೊದಲಾದಂತಹ ವೀರರನ್ನೆಲ್ಲ ರಣರಂಗದಲ್ಲಿ ಮಣಿಸಿದಂತಹ ನನಗೆ ಈ ಬಾಲಕ ಗಣ್ಯವೇನೋ ಹೇಳು, ನನಗೆ ಆತ ನಿಗಣ್ಯ. ಹಾಗಾಗಿ ಹೇಳುತ್ತಾ ಇದ್ದೇನೆ, ನಿಮ್ಮ ಆಶೀರ್ವಾದದ ಬಲ ಹೊಂದಿದ್ದರೆ ಸಾಕು, ಜಯಲನೆಯನ್ನು ನಾನು ಹೇಳಿದಂತೆ ಶೀಲನಾಗಿ ಬಾ ತಮ್ಮ. ಹಾಗೆ ನೀನು ರಾಮ ಎಂದು ಬಂದಿಗೆನು ನಾನು ನಿನ್ನಲ್ಲಿ ಕಾದನು ಬಂದಿಗೆನು ನಾನು ರಾಮ. ಅಂದು ನೀ ಅತ್ತೆಯ ಮಾನ ಖಂಡಿಸಿ, ಅಂದು ನೀ ಅತ್ತೆಯ ಮಾನವ ಖಂಡಿಸಿ, ಮಾನವ ಖಂಡಿಸಿ ಕೋಡಿಯದ ಹೋರಿದ್ದು ನ್ಯಾಯದ ಬೇಳು ನಿಜವನ್ನು ರಾಮ. ರಾಮದೇರು ನಿರುಳಲಿ ಕಾದಲೆಂದು ಬಂದಿಗೆನು ನಾನು ರಾಮ.
ಬರುತ್ತೀಯೋ ಇಲ್ವೋ ಬರುತ್ತೀಯೋ ಇಲ್ವೋ. ಈಗ ನೀನು ಕೇಳುವುದು ಬಂದೆಯಾ? ಬಂದೆಯಲ್ಲ, ಆ, ಬಂದದ್ದರಿಂದಲೇ ನಿಮ್ಮ ನೆಲದ ಬಗ್ಗೆ ನನಗೆ ಅಭಿಮಾನ ಉಂಟು. ನಿಮ್ಮ ನೆಲವನ್ನು ಪವಿತ್ರ ಮಾಡೋಣ ಅಂತ ಉಂಟು, ಆ, ತಿದ್ದಿಕೊಂಡ್ರೆ ಮಾತ್ರ. ವೇದ ಭೂಮಿಯದು, ಆ, ಜ್ಞಾನ ಭೂಮಿಯದು, ಹ್ಮ್. ಗಮ್ಯ ಭೂಮಿಯದು, ಆ. ಜನ್ಯ ಭೂಮಿಯದು, ಆ. ಪುಣ್ಯ ಭೂಮಿಯದು. ಆ. ಅಂತಹ ಪವಿತ್ರವಾದ ನೆಲದಿಂದ ನೀನು ಹ್ಮ್. ನಮ್ಮಲ್ಲಿಗೆ ಪದಯಾನ ಮಾಡಿದ ಸಂದರ್ಭದಲ್ಲಿ ಆ. ನಮ್ಮೆಲ್ಲರ ಬಾಯಿಯಲ್ಲಿ ರಾಮ ಪದವಿ, ಹ್ಮ್. ಬೇರೆ ಪದವೇ ಇಲ್ಲ. ಹಾಗಾದ ಕಾರಣ ಹ್ಮ್. ಈ ಕಾಲಕ್ಕೆ ಹ್ಮ್. ಪದವಿಟ್ಟು ಬಂದಿದ್ದೇನೆ ನಿನ್ನ ಮುಂದೆ. ಹ್ಮ್. ಯಾಕೆ? ಯಾಕೆ? ನೀ ಮಾಡಿದಂತಹ ಒಂದು ಕೆಲಸ ಹ್ಮ್. ಈಗಲೂ ನಮ್ಮಲ್ಲಿ ಪ್ರಶ್ನೆಯಾಗಿ ಉಳಿದಿದೆ. ಹೌದಾ? ನಮ್ಮಲ್ಲಿ ಸಮಸ್ಯೆ ಏನು ಗೊತ್ತಾ? ಏನು? ರಾಮನನ್ನು ಮೇಲಿಂದ ತಿಳಿದವರೇ ಹೆಚ್ಚು ಬಿಟ್ರೆ ಹಾ. ರಾಮನ ಆಳವನ್ನು ತಿಳಿದವರು ಬಹುಮಂದಿ ಕಡಿಮೆ. ರಾಮ ಆ, ಈಗಲೂ ಹ್ಮ್. ರಾಮ ಮಾಡಿದ್ದು ಸರಿಯೋ? ಹಾ. ಒಬ್ಬನು ಹೆಣ್ಣಿನ ಕಿವಿಮೂಗು ಕತ್ತರಿಸಿದ. ಹ್ಮ್. ಪ್ರಶ್ನೆ ಸಾಧುವೆ ಅಲ್ವೇ? ಹ್ಮ್. ನಿನಗೆ ಸಿದ್ಧಾಶ್ರಮದ ಬಳಿಯಲ್ಲಿದ್ದಂತಹ ಮಾರೀಚನನ್ನು ಹ್ಮ್. ಒಂದು ಬಾಣದಿಂದ ಮಾನವಾಸ್ತ್ರಕ್ಕೆ ವಾಯವ್ಯಾಸ್ತ್ರವನ್ನು ಜೋಡಿಸಿ ಆ ಸಮುದ್ರದ ಆಚೆ ಇರುವ ಲಂಕೆಯ ಮಣ್ಣಿಗೆ ಬಿಸಾಡುವುದಕ್ಕಾಗುತ್ತದೆ. ನಮಗೆ ವೇಷಕ್ಕೂ ಮರ್ಯಾದೆ ಗೊತ್ತುಂಟು. ಅದು ವೇಷಕ್ಕೆ ಮರ್ಯಾದೆ ಕೊಡ್ತೀರಿ, ಆ. ನಿಜ ವೇಷಕ್ಕೆ ಏನು ಕೊಟ್ಟೆ ಅನ್ನುವುದು ಮುಖ್ಯ. ಆ. ಶೂರ್ಪನಖಿಯನ್ನು ಹಾಗೆ ಹಾರಿಸಬಹುದಿತ್ತಲ್ಲ ನಿನಗೆ. ಹ್ಮ್. ಮೂಗು ಕತ್ತರಿಸುವ ಕೆಲಸ ಯಾಕೆ ಬೇಕಿತ್ತು ಓಹೋ. ನಿನಗೆ? ನಮಗೆ ನೋವೇನು ಬಲ್ಲೆಯ? ಆ. ನಿನ್ ಶೂರ್ಪನಖಿಯ ಮೂಗು ಒಂದು ಹೋದದ್ದು ಹ್ಮ್. ಪರಿಣಾಮದಲ್ಲಿ ಲಂಕೆಯ ಕೋಟಿ ಕೋಟಿ ತಲೆ ಕಳೆಯಲ್ಪಡ್ತಾ ಉಂಟು. ಹ್ಮ್. ಆದ್ದರಿಂದ ಈ ನೆಲದ ಸಾಗರದಲ್ಲಿ ಎಷ್ಟು ಬಿದ್ದಿದೆ ಅಂತ ನಿಮಗೆ ಲೆಕ್ಕಕ್ಕೆ ಇನ್ನೂ ಸಿಗಲಿಲ್ಲ. ಆದರೆ ಏನು ಮಾಡೋಣ, ನಮ್ಮ ನೆಲದಲ್ಲಿ ಒಂದು ಮೂಗಿಗೂ ಮೌಲ್ಯ ಉಂಟು ಅಂತ. ಹಾಗಾದ ಕಾರಣ ಅಲ್ಲ, ಮೂಗಿಲ್ಲದ ವ್ಯವಹಾರ ಮಾಡಿದ ಮೂಗುಗಳಿಗೆ ಮೌಲ್ಯ ಕೊಡಕೂಡದು ತಾನೆ. ಆದರೆ ಏನು ಮಾಡೋಣ, ಏನು? ಮೂಗಿದ್ದವರು ನಾವಿದ್ದೇವಲ್ಲ, ಹ. ಆದ್ದರಿಂದಲೇ ನಮಗದರ ಘಾಟು ತಾಗ ಕೂಡದು. ಹ. ಅದಕ್ಕಾಗಿಯೇ ಹ್ಮ್. ನಾಳೆ ಅವರಿಗೆ ಉತ್ತರ ರೂಪವಾಗಿ ನಿನ್ನಿಂದ ನಾ ಕೇಳುವುದಕ್ಕೆ ಬಯಸ್ತೇನೆ. ಹ. ನೀ ಅಂದು ಮಾಡಿದ ಕೃತ್ಯ ಹ್ಮ್. ಇದು ನ್ಯಾಯಸಮ್ಮತವೇ? ಹ್ಮ್. ನಿನ್ನ ವ್ಯಕ್ತಿತ್ವಕ್ಕೆ ಭೂಷಣವೇ? ಹ್ಮ್. ರಾಮ ಎನ್ನುವ ಅನ್ವರ್ಥಕ್ಕೆ ಹ್ಮ್. ಶೋಭೆಯೇ? ಭೇದವೇನಿದು ಕಳಗುಲಜ ಕೇಳು ಮಾರ್ಪಡಿವೆ ತಾಳು ತಾಳು ಕೇಳು ಬಾಲ ಖೇದವೇನಿದು ಕಳಕುಲದ ಕೇಳು ದುರುಳ ಪುರುಳವಿಲ್ಲದ ಕಾರ್ಯಕ್ಕೆ ಮಾರ್ನುಡಿವೆ ತಾಳು ದುರುಳ ಇಲ್ಲದ ಕಾರ್ಯಕ್ಕೆ ಮಾರ್ನುಡಿವೆ ತಾಳು ಕೇಳು ಆ ದುರುಳು ದುಷ್ಟಾಂತ ಬುದ್ಧಿಯ ಹಾದಿ ತುಳಿದಳು ಕಾದ ಕಾಮದ ಹೋದಗಳು ಪಾದಿಸಿದನು ವೇದ ಧರ್ಮದ ಬೋಧೆ ನೀರದೆ ಖೇದವೇನಿದು ಕಳಕುಲಜ ಕೇಳು ಬಾಲಕ ರಾಮಚಂದ್ರ, ಒಬ್ಬ ವ್ಯಕ್ತಿಯ ಆಯಾ ಆಕಾರ ನಡೆ ನುಡಿಗಳಿಂದ ಆತನ ಸಂಸ್ಕಾರವನ್ನು ತಿಳಿಯುವುದಕ್ಕಾಗುತ್ತದೆ. ಸರಿ. ಸೂರ್ಯನಂತಹ ತೇಜಸ್ಸಿದೆ, ಹ, ಕಂದರ್ಪನ ರೂಪ ಇದೆ, ಹ, ಅರ್ಥವತ್ತಾದಂತಹ ಮಾತುಗಾರಿಕೆ ಇದೆ. ಹ್ಮ್, ನಿನ್ನ ಮುಖ ನೋಡುವಾಗ ಹ, ಬೆಣ್ಣೆಗಲ್ಲದ ಹುಡುಗ ನೀನು, ಹ, ಹ. ಕುದುರದ ಬೆಣ್ಣೆ ಅದು. ಕುದುರದ ಬೆಣ್ಣೆ. ಹೌದು. ಆದ್ರೆ ಇದು ಮಾತ್ರ ಬೆಣ್ಣೆ ಕುದುರು, ಹೌದು. ಅಂದ್ರೆ ಶೇಖರಣೆಗೊಂಡ ಕ್ಷೇತ್ರ ಅಂತ. ಹ, ಆದರೆ ಶೇಖರಣೆಗೊಂಡಿದೆ. ಹ, ಈ ವದಂತಿಗಳಿಗೆಲ್ಲ ಕಿವಿ ಕೊಟ್ಟು ಹ. ಇಂತಹ ಅನುಚಿತವಾದಂತಹ ಪ್ರಶ್ನೆಯನ್ನು ಕೇಳುವಾಗ ಇದು ಕರಗಿದ್ರೆ ತುಪ್ಪ ಆದೀತು ಬಿಟ್ರೆ ಬೇರೆ ಆಗ್ಲಿಕ್ಕಿಲ್ಲ. ಆ, ಹ, ತುಪ್ಪವೇ ಆಗಬೇಕು ಎನ್ನುವಂತಹ ಅಭಿಲಾಷೆ ನನ್ನದ್ದು ಕೂಡ. ಹ.
ಆದರೆ ನೀನಾಡಿದಂತಹ ಈ ವಿಚಾರಗಳು ಆ, ನನಗೆ ಖೇದವನ್ನೊದಗಿಸುತ್ತಾ ಉಂಟು. ಯಾಕೋ ಕೆಲವರೆಲ್ಲ ಕೇಳಿದ್ರು ಈ ಪ್ರಶ್ನೆಯನ್ನು, ಆ. ಆದರೆ ಉತ್ತರ ಕೊಡುವವರಲ್ಲೇ ಕೊಡಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬದ್ಧನಾಗಿ ನಿನ್ನ ಕೂಡೆ ಆ, ಆ ವಿಚಾರವನ್ನು ಮತ್ತೆ ವಿಮರ್ಶಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತೇನೆ. ಸರಿ. ಶೂರ್ಪನಖ ಪ್ರಕರಣದಲ್ಲಿ ಆ, ರಾಮನೇ ತಪ್ಪಿತಸ್ಥ. ನಮ್ಮಲ್ಲಿ ಎಲ್ಲ ಬಹಳ ರಾದ್ಧ ಅಂತ ಉಂಟದು. ಆ, ರಾಮ ತಪ್ಪು ಮಾಡಿದ, ಆ. ಹೆಣ್ಣೊಬ್ಬಳ ಕಿವಿ ಮೂಗು ಕತ್ತರಿಸುವುದು ಅವನ ಆದರ್ಶವೇ. ಆ. ಆ, ಒಬ್ಬ ಆ, ಹುಟ್ಟುತ್ತಾ ವಿಶ್ವಮಾನವನಾಗಿಯೇ ಹುಟ್ಟುತ್ತಾನೆ. ಹ್ಮ್, ಬೆಳೆಯುತ್ತಾ ಬೆಳೆಯುತ್ತಾ ಪರಿಸರದ ಪ್ರಭಾವದಿಂದ ಅಲ್ಪಮಾನವನಾಗುತ್ತಾನೆ. ನಿಜ. ಪರಿಸರದ ಪ್ರಭಾವದಿಂದ ಕೆಟ್ಟವರೆಲ್ಲ ಆ. ಈ ಪ್ರಶ್ನೆ ಕೇಳಿದ್ರು. ಹ್ಮ್. ನೀನು ಆ ಪರಿಸರಕ್ಕೆ ಒಗ್ಗಿಕೊಂಡೇ ಈ ಪ್ರಶ್ನೆ ಕೇಳಿದೆಯೋ ಬಾಲಕ? ಖಂಡಿತ ಅಲ್ಲ, ನನ್ನದ್ದು ಇದು ಪ್ರಶ್ನಾತೀತನಲ್ಲಿ ಪ್ರಶ್ನೆ. ಅತ್ತೆ ಅತ್ತುಕೊಂಡು ಹೋದದ್ದು ಆ, ಭರವಸೆಯನ್ನು ಕೊಟ್ಟಂತಹ ರಾವಣ. ಹ್ಮ್, ಈ ಪ್ರಕರಣದಲ್ಲಿ ರಾವಣನೇ ತಪ್ಪಿತಸ್ಥ ಅನ್ನುವ ಹಾಗೆ ಯಾಕೆ ನೀವು ತಿಳಿಯಕೂಡದು? ಹ್ಮ್, ಗಂಡನನ್ನು ಕಳೆದುಕೊಂಡಿರುವಂತಹ ಶೂರ್ಪನಖೆಗೆ ಆ, ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸುವುದರ ಬದಲಾಗಿ ಹ್ಮ್. ಸ್ವೇಚ್ಛೆಯಿಂದ ತಿರುಗಾಡುವುದಕ್ಕೆ ಅವಕಾಶವನ್ನು ಹೋಗಿದ ಕಿಚ್ಚು ಹಬ್ಬದ ಮಾಗಿದೊಡೆಯರೆ ಶೌರ್ಯ ಲಕ್ಷ್ಮಿಯ ಮೇಗಿ ಸೋಕಿದ ಕಿಚ್ಚು ಹಬ್ಬದ ಸೋಗು ಸುಡುತ್ತಿದೆ. ಸೋಗು ಸುಡುತ್ತಿರೆ ಕಾಲಕರ್ಮವ ಮೀರಲರಿದದಕ್ಕೆ ರಾಗಸೂತ್ರವ ತುಳಿದಿರದರು ಭೋಗಿ ಶಯನನ ಮುಂದೆ ಮೋಕ್ಷದ ಭೋಗಿ ತಾನಗಿಣಿದು ಬ್ರಹ್ಮಾಸ್ತವನು ಕೈಗೊಂಡ ಭೋಗಿ ಶಯನನ ಮುಂದೆ ಮೋಕ್ಷದ ಭೋಗಿತಾನು ರಾಮ ರಾಮ ಆ, 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 ಶ್ರೀರಾಮಚಂದ್ರನ ಕೂಡೆ ಕಾಳಗವನ್ನೆಸಗುತ್ತಾ ಇದ್ದೇನೆ. ನಾ ಬಿಡುವ ಮಾರ್ಕಡಂಗಳನ್ನು